ಶ್ರೀರಾಮ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಅವ್ರನ್ನ ನೊಟ್ಟಿಗಿದ್ದಾರೆ. ಸೊ ಪ್ರಮೋದ್ ಮುತಾಲಿಕ್ ಅವರು, ಈ ವಿಚಾರ ನಿಮ್ಗೆ ಎಷ್ಟು ಮಟ್ಟಿಗೆ ಖುಷಿ ತಂದಿದೆ? ಭಾರತ ರತ್ನ ಇವತ್ತು ಯೋಗ್ಯವಾದಂತ ವ್ಯಕ್ತಿಗೆ ಕೊಟ್ಟಿದ್ದಾರೆ. ಎಲ್.ಕೆ. ಅವರು ಆ ಸ್ಥಾನಕ್ಕೆ, ಆ ಗೌರವಕ್ಕೆ ಅತ್ಯಂತ ಯೋಗ್ಯ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಭಾರತ ಸರ್ಕಾರ ಇವತ್ತು ನರೇಂದ್ರ ಮೋದಿ ಇರಬಹುದು, ಭಾರತ ಸರ್ಕಾರ ಯೋಗ್ಯವಾದಂತ ಒಂದು ಗೌರವವನ್ನು ಕೊಟ್ಟಿದೆ, ಭಾರತ ರತ್ನ ಕೊಟ್ಟು. ನಾನು ಸ್ವಾಗತವನ್ನ ಮಾಡ್ತಾ ಇದ್ದೀನಿ, ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಮೊನ್ನೆ ನಡೆದಂತ 22ನೇ ತಾರೀಕು ಏನು ಒಂದು ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನದಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಆಯ್ತು. ಅದಕ್ಕೆ ಬಹಳ ದೊಡ್ಡ ಕೊಡುಗೆ ಎಲ್.ಕೆ. ಅದ್ವಾನಿ ಅವರು 90ರಲ್ಲಿ ಏನು ಒಂದು ರಥಯಾತ್ರೆ ಪ್ರಾರಂಭ ಮಾಡಿ ಸೋಮನಾಥ್ ಟು ಅಯೋಧ್ಯ ಅಂತ ಹೇಳಿ ಅದ್ಭುತವಾದ ನಿಜವಾಗಿಯೂ ಕೂಡ ಇಡೀ ಜನಮಾನಸವನ್ನ, ಇಡೀ ಹಿಂದೂ ಸಮಾಜವನ್ನ, ರಾಮ ಭಕ್ತರನ್ನ ಜಾಗೃತಿ ಮೂಡಿಸಿದಂತ ಆ ಯಾತ್ರೆ ಅದು. ಅದರಿಂದನೇ ದೇಶದಲ್ಲಿ ಒಂದು ಪರಿವರ್ತನೆ ಆಯ್ತು, ಒಂದು ಬದಲಾವಣೆ ಆಯ್ತು. ಸೊ ರಾಷ್ಟ್ರೀಯತೆ, ಒಂದು ರಾಜಕೀಯಕ್ಕಿಂತ ರಾಷ್ಟ್ರೀಯತೆ ಒಂದು ನಿರ್ಮಾಣ ಆಗಿದೆ. ಸೊ ಅಂಥ ವ್ಯಕ್ತಿಗೆ ಇವತ್ತು ಭಾರತ ರತ್ನ ಕೊಟ್ಟಿದ್ದು ಆನಂದ ಆಗಿದೆ. ನಾನು ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಈಗ ರಥಯಾತ್ರೆಯ ಮೂಲಕವೇ ದೇಶದಲ್ಲೆಲ್ಲ ರಾಮ ಮಂದಿರದ ಸಂಚಲನವನ್ನ ಮೂಡಿಸಿದ್ದಂಥದ್ದು, ಈ ಕುರಿತಾಗಿ ನೀವು ಏನ್ ಹೇಳ್ತೀರಾ? ರಥಯಾತ್ರೆ ಆ ಸಮಯದಲ್ಲಿ ನಾನು ಕೂಡ ಸ್ವಲ್ಪ ಆ ಸಮಯದಲ್ಲಿ ಭಾಗವಹಿಸಿದ್ದೀನಿ. ಸೊ ಅಂತ ಒಂದು ಶ್ರೇಷ್ಠ, ಮುಖ್ಯವಾಗಿ ಅದು ರಾಜಕೀಯಕ್ಕಿಂತ ರಾಮನ ಬಗ್ಗೆ ಇಡೀ ದೇಶದಲ್ಲಿ ರಾಮ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಶಕ್ತಿ, ರಾಷ್ಟ್ರ ಶಕ್ತಿ ಅದು. ಸೊ ಅಂಥ ರಾಮನ ವಿಚಾರವನ್ನ, ಆ ರಾಮಾಯಣ ಮತ್ತು ಅಲ್ಲಿ ಆದಂತ ಒಂದು ಬಾಬರನ ಏನ್ ದಾಳಿ, ಅದನ್ನೂ ಕೂಡ ಇಡೀ ದೇಶದ ಜನರ ಮುಂದೆ ಇಟ್ಟು ಪರಿವರ್ತನೆ 22ನೇ ತಾರೀಕಿನ ಮೂರ್ತಿಯ ಪ್ರತಿಷ್ಠಾಪನೆ ಆಗಿದೆ. ಸೊ ಅದಕ್ಕೆ ಮೂಲ ಕಾರಣನೇ ಎಲ್.ಕೆ. ಅದ್ವಾನಿ ಅವರು, ಅವರ ರಥಯಾತ್ರೆ. ಸೊ ಅಂತ ಶ್ರೇಷ್ಠ ಕಾರ್ಯ ಮಾಡಿದಂತ ಇವತ್ತಿನ ಈ ಜೀವಂತ ವ್ಯಕ್ತಿ, ಇಳಿ ವಯಸ್ಸಿನಲ್ಲಿ, ನನಗೆ ಅನ್ಸುತ್ತೆ 95-96 ವಯಸ್ಸಾಗಿದೆ. 96. ಸೊ ಅಂತ ವ್ಯಕ್ತಿಗೆ ನಿಜವಾಗಿಯೂ ಜೀವನ ಧನ್ಯ ಆಯ್ತು, ಸಾರ್ಥಕ ಆಯ್ತು ಅಂತ ಹೇಳಿ ಆ ವ್ಯಕ್ತಿಗೆ ಅನ್ಸುತ್ತೆ. ಅವರ ಪರಿಶ್ರಮ, ಅವರ ಏನು ಒಂದು ಓಡಾಟದ ಇದಕ್ಕೆ ಇವತ್ತು ಭಾರತ ರತ್ನ ಸಿಕ್ಕಿದ್ದು ಅತ್ಯಂತ ಸ್ವಾಗತಾರ್ಹವಾದ, ಆನಂದದಾಯಕವಾದಂತ ವಿಚಾರ. ಒಂದು ಕಡೆ ಈಗ ರಾಮ ಮಂದಿರ ಉದ್ಘಾಟನೆ ಆಯ್ತು, ಮತ್ತೊಂದು ಕಡೆ ಅದರ ಮುಖ್ಯ ರೂವಾರಿಯಾದಂತಹ ಅಡ್ವಾಣಿ ಅವರಿಗೆ ಭಾರತ ರತ್ನ ಲಭಿಸಿದೆ. ಕುರಿತಾಗಿ ನೀವೇನ್ ಹೇಳ್ತೀರಾ? ಇದು ಒಂದು ಆನಂದ ಸಂಗತಿ, ಬಹಳ ಶ್ರೇಷ್ಠವಾದ್ದು. ಬಾಬರ್ನ ವಿಚಾರ, ಅಯೋಧ್ಯ ವಿಚಾರ, ಅಯೋಧ್ಯದಲ್ಲಿ ನಡೆದಂತ ಯುದ್ಧಗಳು, ಅಯೋಧ್ಯದಲ್ಲಿರುವಂತ ರಾಮನ ಒಂದು ಭಾವನೆ, ಭಕ್ತಿ, ಮತ್ತು ಇಡೀ ದೇಶ ಹೇಗೆ 22ನೇ ತಾರೀಕು ಬರೇ ಅಯೋಧ್ಯದಲ್ಲಿ, ಉತ್ತರ ಪ್ರದೇಶದ ಅಯೋಧ್ಯ ಅಲ್ಲ, ಇಡೀ ದೇಶನೇ ಅವತ್ತು ಅಯೋಧ್ಯ ಮಾದರಿಯಲ್ಲಿ ವೈಭವದಿಂದ ಮೆರವಣಿಗೆಗಳು, ಪೂಜೆಗಳು, ಜಪ ತಪ, ಆನಂದ. ಹಾಗೆ ಇದಕ್ಕೆಲ್ಲ ಮೂಲ ಕಾರಣ ಎಲ್.ಕೆ. ಅದ್ವಾನಿನೇ. ಸೊ ಆ ಬಾಬರ್ನ ಏನು ದಾಳಿಗಳು ವಿವರವಾಗಿ ಹೇಳಿದ್ದು, ಮತ್ತೆ ಯಾಕೆ ಅಲ್ಲಿ ಆ ಮಂದಿರ ಆಗಬೇಕು ಅಂತನ್ನುವಂಥದ್ದು ಹೇಳಿದ್ದು, ಮತ್ತೆ ಬರೀ ಇದು ಕಲ್ಲಿನ ಮೂರ್ತಿ, ಕಲ್ಲಿನ ಕಟ್ಟಡ ಅಲ್ಲ, ರಾಷ್ಟ್ರ ಭಕ್ತಿಯ ಭಾವನೆಗಳ ಒಂದು ಕಟ್ಟಡ. ಸೊ ಅಂತ ಒಂದು ಶ್ರೇಷ್ಠ ವಿಚಾರಧಾರೆಯನ್ನ ಮೂಡಿಸಿದ್ದೇ ಎಲ್.ಕೆ. ಅದ್ವಾನಿ ಅವರು. ಅದರ ಜೊತೆಗೆ ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿ, ಒಂದು ರಾಮನ ಭಕ್ತಿ ಜೊತೆಗೆ ರಾಷ್ಟ್ರಭಕ್ತಿಯನ್ನು ಮೂಡಿಸಿದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಎಲ್.ಕೆ. ಅದ್ವಾನಿ ಅವರು. ಸೊ ಅವರಿಗೆ ಭಾರತ ರತ್ನ ಅಲ್ಲ, ಭಾರತ ವಜ್ರ, ಅದು ಭಾರತ ವಜ್ರ ಅಂತ ಹೇಳ್ಬೋದು. ಅಂತ ಒಂದು ಶ್ರೇಷ್ಠ ಗೌರವವನ್ನು ಕೊಟ್ಟಿದ್ದು ಅತ್ಯಂತ ಯೋಗ್ಯವಾಗಿದೆ. ಭಾರತ ರತ್ನಕ್ಕೂ ಕೂಡ ಒಂದು ಗೌರವ ಬಂತು.